ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ. ಇತ್ತೀಚೆಗೆ ವಿಧಿವಶರಾದ ಸಾಹುಕಾರ್ ಜಾನಕಿ ಅವರನ್ನು ಕುರಿತಂತೆ ಒಂದು ಶ್ರದ್ಧಾಂಜಲಿ ಪೂರ್ವಕವಾದ ಗೌರವ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಾಹುಕಾರ್ ಜಾನಕಿಯವರು ಮೂಲತಃ ಕನ್ನಡದವರು. ಅವರ ಮನೆ ಮಾತು ಕನ್ನಡ. ಅವರು ಹಾಗೂ ಅವರ ತಂಗಿ ಕೃಷ್ಣಕುಮಾರಿಯವರು ಕನ್ನಡಿಗರಿಗೆ ಚಿರಪರಿಚಿತರು. ಸಾಹುಕಾರ್ ಜಾನಕಿಯವರು ಜನಿಸಿದ್ದು ಡಿಸೆಂಬರ್ ತಿಂಗಳ 12ನೇ ತಾರೀಕು 1931ನೇ ಇಸ್ವಿ ರಾಜಮಂಡ್ರಿಯಲ್ಲಿ. ಅಂದರೆ ಅವರ ತಂದೆ ವೆಂಕೋಜಿರಾವ್ ಹಾಗೂ ಶಚಿದೇವಿಯವರು. ವೆಂಕೋಜಿರಾವ್ ಅವರು ಕೇಂದ್ರ ಸರ್ಕಾರದ ಉದ್ಯೋಗದಲ್ಲಿದ್ದರಿಂದ ಆಗಾಗ ಅವರಿಗೆ ವರ್ಗಾವಣೆ ಆಗ್ತಾಯಿತ್ತು. ಆಗೆಲ್ಲ ಅವರು ತಮ್ಮ ಸಂಸಾರವನ್ನು ಬೇರೆ ಬೇರೆ ಊರುಗಳಲ್ಲಿ ನೆಲೆಗೊಳಿಸಬೇಕಾಗ್ತಾಯಿತ್ತು. ಹಾಗಾಗಿ ಸಾಹುಕಾರ್ ಜಾನಕಿಯವರು ಕರ್ನಾಟಕವನ್ನು ತೊರೆದು ಆಂಧ್ರ ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲಿ ಅವರ ಜನನವಾಗುತ್ತೆ. ಉಡುಪಿ ಕಡೆಯ ಸಂಪ್ರದಾಯಸ್ಥ ಮಾಧ್ವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂಥ ಸಾಹುಕಾರ್ ಜಾನಕಿಯವರಿಗೆ ಕುಟುಂಬದಲ್ಲಿ ಖಂಡಿತವಾಗಿಯೂ ಸಿನಿಮಾ ಸೇರುವಂಥ ವಾತಾವರಣ ಇರಲಿಲ್ಲ ಅಥವಾ ಅದಕ್ಕೆ ಪ್ರೋತ್ಸಾಹ ಕೂಡ ಇರಲಿಲ್ಲ. ಆದರೆ ಜಾನಕಿಯವರಿಗೆ ಸಿನಿಮಾ ಸೇರಬೇಕು ಅನ್ನುವ ಆಸೆ ಇತ್ತು. ಮಗಳ ಆಸೆಯನ್ನು ಕಂಡು ಆಕೆಯನ್ನು ನಿಯಂತ್ರಿಸುವ ಸಲುವಾಗಿ 1947ರಲ್ಲಿ 16 ವರ್ಷಕ್ಕೆ ಮನೆಯವರು ಆಕೆಗೆ ಮದುವೆ ಮಾಡ್ತಾರೆ. ಎಸ್ ಶ್ರೀನಿವಾಸರಾವ್ ಅವರು ಅವರ ಪತಿಯಾಗಿ ಜಾನಕಿಯವರು ಸಂಸಾರ ಜೀವನಕ್ಕೆ ಕಾಲಿಡ್ತಾರೆ. ಆದರೆ ಮನೆಯವರ ಇಚ್ಛೆಯಂತೆ ಮದುವೆ ಮಾಡಿಕೊಂಡ್ರೆ ಹೊರತು ಸಿನಿಮಾ ಸೇರುವಂಥ ಅವರ ಆಸೆ ಕಡಿಮೆ ಆಗಲಿಲ್ಲ. ಹಾಗಾಗಿ ಮದುವೆ ಆದ 3 ವರ್ಷಕ್ಕೆ ಅಂದರೆ 1950ರಲ್ಲಿ ಅವರು ಮೊದಲ ಬಾರಿಗೆ ಒಂದು ತೆಲುಗು ಚಿತ್ರದಲ್ಲಿ ಎನ್ ಟಿ ರಾಮರಾವ್ ಅವರ ಜೊತೆಯಲ್ಲಿ ಸಾಹುಕಾರು ಎನ್ನುವ ಚಿತ್ರದಲ್ಲಿ ಕಾಣಿಸಿಕೊಳ್ತಾರೆ. ಅವತ್ತಿನ ಕಾಲಕ್ಕೆ ತಮಿಳಿನಲ್ಲಿ MGR ಅವರ ಪತ್ನಿ, ನಮ್ಮ ಕನ್ನಡದ ಗಣಪತಿ ಭಟ್ ಅವರ ಮೊದಲ ಪತ್ನಿ VN ಜಾನಕಿಯವರು ಸಹ ಸಕ್ರಿಯವಾಗಿದ್ದರಿಂದಾಗಿ ಈ ಜಾನಕಿಯವರಿಗೆ ತಾವು ಅಭಿನಯಿಸಿದ ಮೊದಲ ಚಿತ್ರದ ಒಂದು ಟೈಟಲ್ ಅಂದರೆ ಅದರ ಒಂದು ಶೀರ್ಷಿಕೆಯನ್ನೇ ಹೆಸರಿನ ಜೊತೆಯಲ್ಲಿ ಸೇರಿಸಿಕೊಂಡು ಅವರು ಮುಂದೆ ಚಿತ್ರಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ. 1952ರಲ್ಲಿ ಅವರು ವಲಯಪತಿ ಎನ್ನುವ ಚಿತ್ರದ ಮೂಲಕ ತಮಿಳು ಚಿತ್ರರಂಗಕ್ಕೆ ಕೂಡ ಕಾಲಿಡ್ತಾರೆ. ತಮಿಳು ಚಿತ್ರರಂಗಕ್ಕೆ ಕಾಲಿಟ್ಟ ಮೇಲೆ ಅವರಿಗೆ ಅಲ್ಲಿ ಹಿರಿಯ ನಿರ್ದೇಶಕ ಕೆ ಬಾಲಚಂದರ್ ಅವರ ಪರಿಚಯವಾಗುತ್ತೆ. ಬಾಲಚಂದರ್ ಅವರು ಒಬ್ಬ ರಂಗಭೂಮಿಯ ಪ್ರತಿಭೆ. ಸಾಹುಕಾರ್ ಜಾನಕಿಯವರನ್ನು ಕೆ ಬಾಲಚಂದರ್ ಅವರು ತಮ್ಮ ಅನೇಕ ನಾಟಕಗಳಲ್ಲಿ ಅಭಿನಯಿಸುವ ಒಂದು ಅವಕಾಶವನ್ನು ಒದಗಿಸಿಕೊಡ್ತಾರೆ. ಹಾಗಾಗಿ ಸಾಹುಕಾರ್ ಜಾನಕಿಯವರು ತಮ್ಮ ಜೀವನದಲ್ಲಿ ಸುಮಾರು 300ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸೋದಕ್ಕೆ ಸಾಧ್ಯವಾಯಿತು. ನೋಡಿ, ಕನ್ನಡ ಮೂಲದ ಸಾಹುಕಾರ್ ಜಾನಕಿ ಹಾಗೂ ಕೃಷ್ಣಕುಮಾರಿಯವರು, ಅದೇ ರೀತಿಯಲ್ಲಿ ಜಮುನಾ ಅವರು, ಇವರೆಲ್ಲ ಕನ್ನಡಕ್ಕಿಂತಲೂ ನೆರೆಯ ಭಾಷೆಗಳಲ್ಲೇ ಹೆಚ್ಚು ಹೆಸರು ಮಾಡಿರುವಂಥ ಕಲಾವಿದರು. ಆದರೆ ಮುಂದೆ ಅವರು ಕನ್ನಡ ಚಿತ್ರರಂಗಕ್ಕೂ ಕೂಡ ಬರ್ತಾರೆ ಹಾಗೂ ಇಲ್ಲಿ ಸಹ ಎಲ್ಲ ಕಲಾವಿದರೊಂದಿಗೆ ಅನೇಕ ಚಿತ್ರಗಳಲ್ಲಿ ಅಭಿನಯಿಸುವ ಮೂಲಕ ತಮ್ಮ ಒಂದು ಹೆಜ್ಜೆ ಗುರುತುಗಳನ್ನು ಮೂಡಿಸ್ತಾರೆ. ಸಾಹುಕಾರ್ ಜಾನಕಿಯವರು ದೇವಕನ್ನಿಕಾ ಚಿತ್ರದ ಮೂಲಕ ಕನ್ನಡ ಬೆಳ್ಳಿತೆರೆಗೆ ಕಾಲಿಡ್ತಾರೆ. ಅದಾದ ಮೇಲೆ ಗುಬ್ಬಿ ವೀರಣ್ಣನವರ ಜೊತೆ ಸದಾರಮೆ ಚಿತ್ರದಲ್ಲಿ ಕಾಣಿಸಿಕೊಳ್ತಾರೆ. 1956ರಲ್ಲಿ ಉದಯ್ ಕುಮಾರ್ ಅವರು ಬೆಳ್ಳಿತೆರೆಗೆ ಪರಿಚಿತರಾದ ಭಾಗ್ಯೋದಯ ಚಿತ್ರದಲ್ಲಿ ಕೂಡ ಅಭಿನಯಿಸಿದ್ದಾರೆ. ಮುಂದೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಮೊದಲ ಬಾರಿ ಮಹಿಷಾಸುರ ಮರ್ಧಿನಿ ಚಿತ್ರದಲ್ಲಿ ಅವರ ಪತ್ನಿ ಗುಣವತಿಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ರಾಜ್ಕುಮಾರ್ ಹಾಗೂ ಸಾಹುಕಾರ್ ಜಾನಕಿಯವರ ಒಡನಾಟ ಬಹಳ ಅಪೂರ್ವವಾದದ್ದು. 10 ಚಿತ್ರಗಳಲ್ಲಿ ಅವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸಿದ್ದಾರೆ. ಮಹಿಷಾಸುರ ಮರ್ಧಿನಿಯಲ್ಲಿ ಪತ್ನಿಯ ಪಾತ್ರವನ್ನು ವಹಿಸಿದವರು. ಸಾಕು ಮಗಳು ಚಿತ್ರದಲ್ಲಿ ಕೂಡ ಅಂಧ ಪತ್ನಿಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಕನ್ಯಾರತ್ನ ಚಿತ್ರದಲ್ಲಿ ಸೋದರಿಯಾಗಿ ಕಾಣಿಸಿಕೊಳ್ತಾರೆ. ಇದಲ್ಲದೆ ಗೌರಿ, ಮಲ್ಲಿ ಮದುವೆ, ಸತಿಶಕ್ತಿ, ನವಕೋಟಿ ನಾರಾಯಣ, ಮನಸ್ಸಾಕ್ಷಿ, ಶಬ್ದವೇದಿ ಹಾಗೂ ತಾಯಿಗೆ ತಕ್ಕ ಮಗ ಚಿತ್ರಗಳಲ್ಲಿ ಅವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದಲ್ಲದೆ ಅವರು ಕನ್ನಡದ ಆವತ್ತಿನ ನಾಯಕ ನಟರಾದ ಉದಯ್ ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಅವರ ಜೊತೆಯಲ್ಲಿ ಕೂಡ ತೆರೆಯನ್ನು ಹಂಚಿಕೊಂಡಿದ್ದಾರೆ. ಮುಂದೆ ಕನ್ನಡದಲ್ಲಿ 2ನೇ ಸಾಲಿನ ಅಂದರೆ ಮುಂದಿನ ಒಂದು ತಲೆಮಾರಿನ ನಾಯಕರು ಬಂದ ಮೇಲೆ ಅವರ ಜೊತೆಯಲ್ಲಿ ಕೂಡ ತೆರೆಯನ್ನು ಹಂಚಿಕೊಂಡಿದ್ದಾರೆ. ಶಂಕರ್ ನಾಗ್ ಅವರ ಜೊತೆಯಲ್ಲಿ ಆರದ ಗಾಯ, ಗೀತ ಹಾಗೂ ಕುಲಪುತ್ರ ಚಿತ್ರಗಳಲ್ಲಿ ನೀವು ಸಾಹುಕಾರ್ ಜಾನಕಿ ಅವರ ಅಭಿನಯವನ್ನು ನೋಡಬಹುದು. ಇನ್ನು ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಒಂದೇ ಗುರಿ ಚಿತ್ರದಲ್ಲಿ ಅವರನ್ನು ನೋಡಬಹುದು. ಹೀಗೆ ಎಲ್ಲ ಕಲಾವಿದರ ಜೊತೆಯಲ್ಲಿ ಅಭಿನಯಿಸಿದಂಥ ಪ್ರತಿಭಾವಂತ ಕಲಾವಿದೆ ಸಾಹುಕಾರ್ ಜಾನಕಿಯವರು ತಮ್ಮ ಚಿತ್ರ ಜೀವನದಲ್ಲಿ 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. 1950-52ರಲ್ಲೇ ಅವರು
ತೆಲುಗು ಹಾಗೂ ತಮಿಳು ಬೆಳ್ಳಿತೆರೆಗೆ ಬಂದಿದ್ದರಿಂದಾಗಿ ಆವತ್ತಿನ ಪ್ರಸಿದ್ಧ ನಾಯಕರೆಲ್ಲರ ಜೊತೆಯಲ್ಲಿ ಅಭಿನಯಿಸುವಂಥ ಅವಕಾಶ ಅವರಿಗೆ ದೊರೆಯುತ್ತೆ. MGR ಅವರು, ಶಿವಾಜಿ ಗಣೇಶನ್ ಅವರು, NT ರಾಮರಾವ್ ಅವರು, ಅಕ್ಕಿನೇನಿ ನಾಗೇಶ್ವರರಾವ್ ಅವರು ಇವರೆಲ್ಲರ ಜೊತೆಯಲ್ಲಿ ತೆರೆಯನ್ನು ಹಂಚ್ಕೋತಾರೆ. ಜೊತೆಗೆ ಮುಂದಿನ ತಲೆಮಾರಿನ ಕಲಾವಿದರ ಜೊತೆಯಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ. ಕಮಲಹಾಸನ್ ಅವರ ಜೊತೆಯಲ್ಲಿ ವೆಟ್ರಿ ವಿಳ, ಹೇ ರಾಮ್ನಂಥ ಚಿತ್ರಗಳು, ರಜನಿಕಾಂತ್ ಅವರ ಜೊತೆಯಲ್ಲಿ ತಿಲ್ಲು ಮುಳ್ಳು ಚಿತ್ರ, ಹೀಗೆ ಪ್ರಸಿದ್ಧವಾದಂಥ ದಕ್ಷಿಣ ಭಾರತದ ಬೇರೆ ಬೇರೆ ಭಾಷೆಯ ಚಿತ್ರಗಳಲ್ಲಿ ಜಾನಕಿಯವರ ಅಭಿನಯವನ್ನು ನಾವು ಇವತ್ತಿಗೂ ನೋಡಬಹುದು. 1947ರಲ್ಲಿ ವಿವಾಹ ಜೀವನಕ್ಕೆ ಕಾಲಿಟ್ಟ ಸಾಹುಕಾರ್ ಜಾನಕಿಯವರ ವೈವಾಹಿಕ ಜೀವನ ಸುಖಮಯವಾಗೇನೂ ಇರಲಿಲ್ಲ. ಅವರಿಗೆ 3 ಮಕ್ಕಳು ಜನಿಸ್ತಾರೆ. ಆದರೆ 10 ವರ್ಷಕ್ಕೆ ಆ ಒಂದು ದಾಂಪತ್ಯ ಮುರಿದು ಬೀಳುತ್ತೆ. 3 ಮಕ್ಕಳನ್ನು ಸಾಕುವ ಸಲುವಾಗಿ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ಹಾದಿಯನ್ನು ಕ್ರಮಿಸಬೇಕಾಗತ್ತೆ. ಅವರ ಹಿರಿಯ ಮಗಳು ಯಜ್ಞಪ್ರಭಾ ಅವರು, ಎರಡನೆಯವರು ಅವರ ಮಗ ವೆಂಕಟರಮಣ ಹಾಗೂ ಕಿರಿಯ ಮಗಳು ಶಚಿರಾವ್. ತಮ್ಮ ತಾಯಿಯ ಹೆಸರನ್ನೇ ತಮ್ಮ ಕಿರಿಯ ಮಗಳಿಗೆ ಇಟ್ಟಿದ್ದಾರೆ. ವೆಂಕಟರಮಣ ಹಾಗೂ ಶಚಿರಾವ್ ಅವರು ಅಮೇರಿಕಾದಲ್ಲಿ ನೆಲೆಸಿದ್ರಿಂದಾಗಿ 1990ರಲ್ಲಿ ಚಿತ್ರರಂಗಕ್ಕೆ ನಿವೃತ್ತಿಯನ್ನು ಘೋಷಿಸಿ ಸಾಹುಕಾರ್ ಜಾನಕಿಯವರು ಕೆಲವು ಕಾಲ ಅಮೆರಿಕದಲ್ಲಿರ್ತಾರೆ. ಆದರೆ ಮತ್ತೆ ಬೆಳ್ಳಿ ತೆರೆಯ ಸೆಳೆತದಿಂದಾಗಿ ಸ್ವದೇಶಕ್ಕೆ ಮರಳಿ ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸೋದಕ್ಕೆ ಆರಂಭ ಮಾಡ್ತಾರೆ. ಹಾಗಾಗಿ ಅವರು ತಾಯಿಗೆ ತಕ್ಕ ಮಗ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ತಾಯಿಯಾಗಿ ಅಭಿನಯಿಸಿದ್ದು, ಶಬ್ದವೇದಿ ಚಿತ್ರದಲ್ಲಿ ಕೂಡ ರಾಜ್ಕುಮಾರ್ ಅವರಿಗೆ ತಾಯಿಯಾಗಿ ಅವರು ಕಾಣಿಸ್ಕೊಂಡಿದ್ದಾರೆ. 2014ರಲ್ಲಿ ತೆರೆಗೆ ಬಂದ ಕೋಮಲ್ ಅವರ ಪುಂಗಿದಾಸ ಸಾಹುಕಾರ್ ಜಾನಕಿಯವರು ಕನ್ನಡದಲ್ಲಿ ಬೆಳ್ಳಿತೆರೆಯ ಮೇಲೆ ಕಾಣಿಸಿಕೊಂಡಂಥ ಕೊನೆಯ ಚಿತ್ರ. 2020ರಲ್ಲಿ ತಮಿಳಿನ ಬಿಸ್ಕೋತ್ ಎನ್ನುವ ಒಂದು ಚಿತ್ರದಲ್ಲಿ ಅವರು ಅಭಿನಯಿಸುವ ಮೂಲಕ 400 ಚಿತ್ರಗಳನ್ನು ಪೂರೈಸ್ತಾರೆ. 2023ರಲ್ಲಿ ಕೊನೆಯ ಬಾರಿಗೆ ಅವರು ತೆಲುಗಿನ ಅನ್ನಿ ಮಂಚಿ ಶಕುನಮುಲೆ ಎನ್ನುವ ಒಂದು ಚಿತ್ರದಲ್ಲಿ ಕಾಣಿಸಿಕೊಳ್ತಾರೆ. ಅಲ್ಲಿಗೆ ಅವರ ಚಿತ್ರ ಜೀವನ ಕೊನೆಯಾಗುತ್ತೆ. ಸಾಹುಕಾರ್ ಜಾನಕಿಯವರ ತಂಗಿ ಕೃಷ್ಣಕುಮಾರಿಯವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ 7 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಜೊತೆಗೆ ರಾಜೇಶ್ ಅವರ ಜೊತೆಯಲ್ಲಿ ಅವರು ನಾಯಕರಾಗಿ ಅಭಿನಯಿಸಿದ ಮೊದಲ ಚಿತ್ರ ನಮ್ಮ ಊರಿನಲ್ಲಿ ಸಹ ಕಾಣಿಸ್ಕೊಂಡಿದ್ದಾರೆ. ಆದರೆ ಸಾಹುಕಾರ್ ಜಾನಕಿಯವರು ಅಭಿನಯಿಸಿದಷ್ಟು ಕನ್ನಡ ಚಿತ್ರಗಳಲ್ಲಿ ಕೃಷ್ಣಕುಮಾರಿ ಅವರನ್ನು ನಾವು ನೋಡೋದಕ್ಕೆ ಸಾಧ್ಯವಾಗಲಿಲ್ಲ. ಮುಂದೆ ತಮ್ಮ ತಾಯ್ನಾಡಾದ ಕರ್ನಾಟಕಕ್ಕೆ ಮರಳಿ ಕೃಷ್ಣಕುಮಾರಿಯವರು ಜಯನಗರದಲ್ಲಿ ವಾಸವಿದ್ದರು. ನಂತರ ಅವರು ಕನಕಪುರ ರಸ್ತೆಯಲ್ಲಿ ಗುಬ್ಬಲಾಳದ ಬಳಿ ಒಂದು ಎಸ್ಟೇಟನ್ನು ಮಾಡಿಕೊಂಡು ಅಲ್ಲಿ ವಾಸವಿದ್ದರು. ಸಾಹುಕಾರ್ ಜಾನಕಿಯವರು ಸಹ ತಮ್ಮ ತಂಗಿಯ ಆ ತೋಟದ ಮನೆಯಲ್ಲಿಯೇ ಒಂದಿಷ್ಟು ಭಾಗವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಅಲ್ಲಿ ತಮ್ಮ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದರು. 2022ರಲ್ಲಿ ಅವರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡುತ್ತೆ. ಕೃಷ್ಣಕುಮಾರಿ ಅವರ ಜೊತೆಯಲ್ಲಿ ನಮ್ಮ ವಾಹಿನಿಯ ಒಬ್ಬ ಹಿತೈಷಿಗಳಾದ ಹಾಲುಜೇನು ರಾಮ್ಕುಮಾರ್ ಅವರು ಸೋದರ ಭಾವದ ಒಡನಾಟವನ್ನು ಇಟ್ಕೊಂಡಿದ್ದವರು. ಹಾಗಾಗಿ ಸಾಹುಕಾರ್ ಜಾನಕಿಯವರ ಪರಿಚಯ ಕೂಡ ಅವರಿಗೆ ಇತ್ತು. ಸಾಹುಕಾರ್ ಜಾನಕಿಯವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ಹಾಲುಜೇನು ರಾಮ್ಕುಮಾರ್ ಅವರ ಮೂಲಕ ನಮ್ಮ ವಾಹಿನಿಯಲ್ಲಿ ಅವರನ್ನು ಸಂದರ್ಶಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ವು. ಆದರೆ ನಮ್ಮ ಜೊತೆ ಬಹಳ ಸೌಜನ್ಯದಿಂದ ಮಾತನಾಡಿದಂಥ ಸಾಹುಕಾರ್ ಜಾನಕಿಯವರು ಸಂದರ್ಶನವನ್ನು ಮಾತ್ರ ಬೇಡ ಅಂತ ಹೇಳಿದ್ರಿಂದ ಆ ಹಿರಿಯ ಕಲಾವಿದೆಯ ಮಾತಿಗೆ ಗೌರವವನ್ನು ಕೊಟ್ಟು ನಾವು ಅವರನ್ನು ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನು ಮಾಡಲಿಲ್ಲ. ತಮ್ಮ ಕೊನೆಯ ದಿನಗಳವರೆಗೂ ಸಾಹುಕಾರ್ ಜಾನಕಿಯವರು ಅದೇ ಮನೆಯಲ್ಲಿ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದರು. ಆದರೆ ಕಳೆದ ವಾರ ವರಮಹಾಲಕ್ಷ್ಮಿ ಹಬ್ಬದ ದಿನ ಅವರು ಅನಾರೋಗ್ಯದಿಂದ ಮದ್ರಾಸಿನ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನು ಎಳೆಯುವ ಮೂಲಕ ಒಂದು ಸುವರ್ಣ ಅಧ್ಯಾಯ ಕೊನೆಯಾಯಿತು. ಸಾಹುಕಾರ್ ಜಾನಕಿಯವರ ಹಿರಿಯ ಪುತ್ರಿ ಯಜ್ಞಪ್ರಭಾ ಅವರ ಮಗಳು ವೈಷ್ಣವಿ ಅರವಿಂದ್ ಅವರು ಸಹ ಒಬ್ಬ ಕಲಾವಿದೆ. ತಮಿಳು, ತೆಲುಗು, ಮಲಯಾಳಂ ಚಿತ್ರಗಳಲ್ಲಿ ಅಲ್ಲಿನ ಕಿರುತೆರೆಯಲ್ಲಿ ಕೂಡ ಅವರು ಕಾಣಿಸ್ಕೊಂಡಿದ್ದಾರೆ. 1992ರಲ್ಲಿ ತೆರೆಗೆ ಬಂದ ಶಶಿಕುಮಾರ್ ಜಯಪ್ರದ ಅವರು ತಾರಾಗಣದಲ್ಲಿದ್ದ ಆತ್ಮಬಂಧನ ಚಿತ್ರದಲ್ಲಿ ಅವರೂ ಕೂಡ ಅಭಿನಯಿಸಿದ್ದಾರೆ. ಸಾಹುಕಾರ್ ಜಾನಕಿಯವರು ಸಹ ಒಂದು ಕಾಲಘಟ್ಟದಲ್ಲಿ ಕಿರುತೆರೆಯ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ತಮಿಳು ಹಾಗೂ ತೆಲುಗು ಭಾಷೆಯಲ್ಲಿ ಕಾಣಿಸಿಕೊಂಡಿರುವಂಥ ಮಾಹಿತಿ ಇದೆ. ನೋಡಿ, ಕೆಲವು ಕನ್ನಡ ಮೂಲದ ಕಲಾವಿದರು ಬೇರೆ ಬೇರೆ ಭಾಷೆಗಳಲ್ಲಿ ಹೆಸರನ್ನು ಮಾಡಿದ ಮೇಲೆ ಎಷ್ಟೋ ಸಂದರ್ಭಗಳಲ್ಲಿ ಅವರ ಸಂದರ್ಶನಗಳನ್ನು ನಾವು ಬೇರೆ ಭಾಷೆಯಲ್ಲಿ ನೋಡಿದಾಗ ಅಲ್ಲಿ
ತಮ್ಮ ಕನ್ನಡ ಚಿತ್ರಗಳ ಅನುಭವವನ್ನು ಹೇಳ್ಕೊಳ್ಳೋದಕ್ಕೆ ಒಂದು ರೀತಿಯ ಹಿಂಜರಿಕೆಯನ್ನು ತೋರಿಸೋದನ್ನು ನಾವು ಆಗಾಗ ಕಂಡಿದ್ದೀವಿ. ಎಲ್ಲರೂ ಆ ರೀತಿ ಮಾಡ್ತಾರೆ ಅಂತ ಅಲ್ಲ, ಆದರೆ ಕೆಲವು ಕಲಾವಿದರಲ್ಲಿ ಆ ಒಂದು ಸ್ವಭಾವವನ್ನು ನಾವು ನೋಡಿದ್ದೀವಿ. ಆದರೆ ಸಾಹುಕಾರ್ ಜಾನಕಿಯವರು ಬೇರೆ ಭಾಷೆಯ ಚಾನಲ್ಗಳಿಗೆ ನೀಡಿದಂಥ ಸಂದರ್ಶನದಲ್ಲಿ ಕೂಡ ತಮ್ಮ ಕನ್ನಡ ಚಿತ್ರಜೀವನದ ಬಗ್ಗೆ, ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮನದುಂಬಿ ಮಾತಾಡಿರುವಂಥ ಮಾಹಿತಿಗಳಿದೆ. ಒಂದು ತೆಲುಗು ವಾಹಿನಿಯಲ್ಲಿ ಕೆಲವು ವರ್ಷಗಳ ಹಿಂದೆ ಸಾಹುಕಾರ್ ಜಾನಕಿಯವರನ್ನು ಸಂದರ್ಶನ ಮಾಡ್ತಾರೆ. ಆ ಒಂದು ಸಂದರ್ಶನದ ಸಂದರ್ಭದಲ್ಲಿ ಸಂದರ್ಶಕಿ ರಾಜ್ಕುಮಾರ್ ಅವರ ಬಗ್ಗೆ ಹೇಳಿ ಅಂತ ಹೇಳಿದಾಗ ಸಾಹುಕಾರ್ ಜಾನಕಿಯವರ ಮುಖದಲ್ಲಿ ಮೂಡಿದಂಥ ಆ ಒಂದು ಮಂದಹಾಸ, ಜೊತೆಗೆ ಕೈ ಮುಗಿದು ರಾಜ್ಕುಮಾರ್ ಅವರನ್ನು ಮಹಾಯೋಗಿ ಅಂತ ಕರೆಯುವ ಮೂಲಕ ತಮ್ಮ ಹಾಗೂ ರಾಜ್ಕುಮಾರ್ ಅವರ ಒಡನಾಟವನ್ನು ಅವರು ಬಹಳ ಸೊಗಸಾಗಿ ಅಲ್ಲಿ ಹೇಳ್ಕೊಂಡಿದ್ದಾರೆ. ನೋಡಿ, ತಾಯಿಗೆ ತಕ್ಕ ಮಗ ಚಿತ್ರಕ್ಕೂ ಮೊದಲು ಜಾನಕಿಯವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ 8 ಚಿತ್ರಗಳಲ್ಲಿ ಅಭಿನಯಿಸಿರ್ತಾರೆ. ಸೋದರಿಯಾಗಿ, ಹೆಂಡತಿಯಾಗಿ ಕಾಣಿಸ್ಕೊಂಡಿರ್ತಾರೆ, ಪೋಷಕ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಆದರೆ ತಾಯಿಗೆ ತಕ್ಕ ಮಗ ಚಿತ್ರದಲ್ಲಿ ಅವರ ತಾಯಿಯ ಪಾತ್ರವನ್ನು ಮಾಡಬೇಕು ಅಂದಾಗ ಜಾನಕಿಯವರಿಗೇನೂ ಅಭ್ಯಂತರ ಇರಲಿಲ್ಲ. ಆದರೆ ಕೆಲವರು ಕೇಳ್ತಾರೆ, ನೀವು ಅವರ ಜೊತೆಯಲ್ಲಿ ನಾಯಕಿಯಾಗಿ ಅಭಿನಯಿಸಿದವರು ಈಗ ತಾಯಿಯಾಗಿ ಅಭಿನಯಿಸ್ತಾ ಇದ್ದೀರಲ್ಲ ಅಂದಾಗ, ಖಂಡಿತವಾಗಿಯೂ ಅದು ನನ್ನ ಅದೃಷ್ಟ. ಅಂಥ ಒಬ್ಬ ಮಹಾನ್ ಕಲಾವಿದನಿಗೆ ತಾಯಿಯಾಗಿ ಅಭಿನಯಿಸುವಂಥ ಒಂದು ಅವಕಾಶ ಸಿಕ್ತಲ್ಲ ಅಂತ ಹೇಳಿ ಅದನ್ನು ಸ್ವೀಕರಿಸ್ತಾರೆ ಹಾಗೂ ಸಮರ್ಥವಾಗಿ ಅದನ್ನು ನಿರ್ವಹಣೆ ಮಾಡ್ತಾರೆ. ಹಾಗಾಗಿ ಆ ಚಿತ್ರ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ. ಮುಂದೆ ಶಬ್ದವೇದಿ ಚಿತ್ರದಲ್ಲಿ ತಾಯಿಯಾಗುವ ಮೂಲಕ ರಾಜಕುಮಾರ್ ಅವರ ಕೊನೆಯ ಚಿತ್ರದಲ್ಲಿ ಅವರಿಗೆ ತಾಯಿಯಾಗಿ ಅಭಿನಯಿಸಿದ ಒಂದು ಗೌರವಕ್ಕೆ ಕೂಡ ಪಾತ್ರರಾಗ್ತಾರೆ. ಇನ್ನು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಮಾತನಾಡುವಾಗ ಅವರು ವೀರಪ್ಪನ್ ನಿಮ್ಮನ್ನು ಅಪಹರಿಸಿ ಕರ್ಕೊಂಡು ಹೋದ್ರಲ್ಲ, ಅಲ್ಲಿಯ ಅನುಭವಗಳನ್ನು ಹೇಳಿ ಅಂದಾಗ ರಾಜ್ಕುಮಾರ್ ಅವರು ಎಷ್ಟು ಸೊಗಸಾಗಿ ಮಾತಾಡಿದ್ದಾರೆ ಅಂದರೆ, ನೋಡಿ, ವೀರಪ್ಪನಿಂದ ಕೂಡ ನಾವು ಕಲಿಯುವಂಥ ವಿಚಾರಗಳು ಬೇಕಾದಷ್ಟಿದೆ. ಆ ಕಾಡಿನಲ್ಲಿ ಎಷ್ಟೋ ಕಿಲೋಮೀಟರ್ಗಳ ದೂರ ನಡೆಯೋದು, ಆಯಾಸವಿಲ್ಲದೆ ನಡೆಯೋದು, ಜೊತೆಗೆ ಹಾಗೆ ಕಾಡಿನಲ್ಲಿ ಕಾಲ ಹಾಕಬೇಕಾದಾಗ ಒಂದು ಬೋಗುಣಿಯಲ್ಲಿ ನೀರಿಟ್ಕೊಂಡು ಕೈಕಾಲು ಮುಖವನ್ನೆಲ್ಲ ಸ್ವಚ್ಛಗೊಳಿಸಿಕೊಳ್ಳೋದು, ಆ ಮೂಲಕ ಸ್ನಾನ ಮಾಡುವ ತಾಪತ್ರಯ ಇಲ್ಲದ ಹಾಗೆ ನಮ್ಮ ಮೈಯನ್ನು ಶುಚಿಯಾಗಿ ಇಟ್ಕೊಳ್ಳೋದು, ಇದನ್ನೆಲ್ಲ ನಾನು ವೀರಪ್ಪನಿಂದ ಕಲಿತೆ, ಆ ಒಂದು 108 ದಿನಗಳಲ್ಲಿ ಕಲಿತೆ ಅಂತ ರಾಜ್ಕುಮಾರ್ ಅವರು ಸಾಹುಕಾರ್ ಜಾನಕಿಯವರ ಜೊತೆಯಲ್ಲಿ ಹೇಳ್ಕೊತಾರೆ. ಆಗ ಜಾನಕಿಯವರು ಹೇಳ್ತಾರೆ, ಒಬ್ಬ ಕಾಡು ಗಳ್ಳನಲ್ಲಿ ಕೂಡ ನೀವು ಒಳ್ಳೆಯ ಅಂಶಗಳನ್ನೇ ಹುಡುಕ್ತಿರಲ್ಲ, ಅದು ನಿಮ್ಮ ದೊಡ್ಡ ಗುಣ ಅಂತ. ಆ ಒಂದು ಅನುಭವವನ್ನು ಜಾನಕಿಯವರು ತೆಲುಗು ವಾಹಿನಿಯಲ್ಲಿ ಹಂಚಿಕೊಂಡಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಅಲ್ಲದೆ ಸಾಹುಕಾರ್ ಜಾನಕಿಯವರಿಗೆ ಫಿಲಂಫೇರ್ನವರು ಜೀವಮಾನ ಸಾಧನೆಗಾಗಿ ಕೊಡುವಂಥ ಒಂದು ಪ್ರಶಸ್ತಿ ಕೂಡ ಲಭ್ಯವಾಗಿದೆ. ಇದಲ್ಲದೆ ತಾವೇ ಜೊತೆಯಲ್ಲಿ ಅಭಿನಯಿಸಿದ ಮಹಾನ್ ಕಲಾವಿದರ ಹೆಸರಿನಲ್ಲಿ ಇರುವಂಥ ಬೇರೆ ಬೇರೆ ಭಾಷೆಯ ಪ್ರಶಸ್ತಿಗಳು, ಜಯಲಲಿತಾ ಅವರ ಹೆಸರಿನಲ್ಲಿ ಇರುವಂಥ ಪ್ರಶಸ್ತಿ, ಶಿವಾಜಿ ಗಣೇಶನ್ ಅವರ ಹೆಸರಿನಲ್ಲಿ ಕೊಡಮಾಡುವ ಪ್ರಶಸ್ತಿ, ಎ ನಾಗೇಶ್ವರರಾವ್ ಅವರ ಹೆಸರಿನಲ್ಲಿ ಕೊಡಮಾಡುವ ಪ್ರಶಸ್ತಿ, ಈ ಎಲ್ಲ ಪ್ರಶಸ್ತಿಗಳಿಗೆ ಭಾಜನರಾಗುವ ಮೂಲಕ ಜಾನಕಿಯವರು ತಮ್ಮ ಪ್ರತಿಭೆ ಎಂಥದ್ದು ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ನೋಡಿ, ಕರ್ನಾಟಕ ಮೂಲದ ತಂದೆ ತಾಯಿಗಳಿಗೆ ಆಂಧ್ರ ಪ್ರದೇಶದಲ್ಲಿ ಜನಿಸಿ ಮುಂದೆ ತಮ್ಮ ತಂದೆಯವರ ವರ್ಗಾವಣೆಯಾಗುವಂಥ ಕೆಲಸದ ಸಲುವಾಗಿ ದೇಶವೆಲ್ಲ ಸುತ್ತಬೇಕಾಗಿ ಬಂದಂಥ ಸಾಹುಕಾರ್ ಜಾನಕಿಯವರು ಕೊನೆಗೆ ಮದ್ರಾಸಿನಲ್ಲಿ ನೆಲೆ ನಿಂತು ಬಹುಭಾಷಾ ತಾರೆಯಾಗಿ ಬೆಳೆದದ್ದು, ಸಿನಿಮಾ ಸೇರಬಾರದು ಅಂತ ಹೇಳಿ ಮನೆಯವರು ಬಲವಂತದ ಮದುವೆ ಮಾಡಿ ಆ ಒಂದು ವಿವಾಹದಿಂದ 3 ಮಕ್ಕಳು ಜನಿಸಿ ಪತಿಯಿಂದ ದೂರವಾದರೂ ಸಹ ಆ ಮಕ್ಕಳ ಭವಿಷ್ಯದ ಸಲುವಾಗಿ ನಗನಗುತ್ತಾ ತಮಗೆ ಬಂದದ್ದನ್ನು ಸ್ವೀಕರಿಸಿ ದಿಟ್ಟತನದಿಂದ ಎದುರಿಸಿದ್ದು, 94 ವರ್ಷಗಳ ತುಂಬು ಜೀವನವನ್ನು ನಡೆಸಿ ನಗನಗುತ್ತಾ ಯಾವುದೇ ಆರೋಗ್ಯದ ತೊಂದರೆಗಳಿಲ್ಲದೆ ಸುಖ ಮರಣವನ್ನು ಹೊಂದಿದ್ದು ಖಂಡಿತವಾಗಿಯೂ ನಾವೆಲ್ಲರೂ ಒಂದು ರೀತಿಯಲ್ಲಿ ಸಂತೋಷಿಸಬೇಕಾದ ವಿಚಾರ. ಅವರು ನಮ್ಮನ್ನು ಅಗಲಿದ್ದಾರೆ ಅನ್ನುವ ಕಾರಣಕ್ಕೆ ನಮಗೆ ಖಂಡಿತವಾಗಿಯೂ ಬೇಸರವಾಗುತ್ತೆ, ದುಃಖವಾಗುತ್ತೆ. ಆದರೆ 94 ವರ್ಷಗಳ ತುಂಬು ಜೀವನವನ್ನು ನಡೆಸಿ ಯಾವುದೇ ಆರೋಗ್ಯದ ತೊಂದರೆ ಇಲ್ಲದೆ ಸುಖ ಮರಣವನ್ನು ಹೊಂದೋದಿದೆಯಲ್ಲ, ಅದು ಇವತ್ತಿನ ಕಾಲಕ್ಕೆ ಖಂಡಿತವಾಗಿಯೂ ಒಂದು ವರವೇ ಸರಿ. ಹಾಗೆ ವರ ಪಡೆದಂಥ ಒಬ್ಬ ದೇವಕನ್ನಿಕೆ ನಮ್ಮ ಸಾಹುಕಾರ್ ಜಾನಕಿಯವರು. ಅವರ ಗೌರವಾರ್ಥ ತಡವಾಗಿಯಾದರೂ ಸಹ ಒಂದು ಶ್ರದ್ಧಾಂಜಲಿ ಪೂರ್ವಕವಾದ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.